ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ನಿಮಗೆ ರಾಜರಾಜೇಶ್ವರಿ ನಗರದಲ್ಲಿರ್ತವಂಥ ಒಂದು ಈಸ್ಟ್ ಫೇಸಿಂಗ್ ಮನೆ ತೋರಿಸೋದಕ್ಕೆ ಬರ್ತಾಯಿದ್ದೀನಿ. ಟೋಟಲಿ ಡೆವಲಪ್ಡ್ ಏರಿಯಾ. ಈ ಮನೆ ಬಂದ್ಬಿಟ್ಟು 30-40ನಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗು ಮೇನ್ ಡೋರ್ ಇದೆ. ಇದು ಗೇಟು ಎಸ್ಸು. ಸೊ ಇದು ಗ್ರೌಂಡ್ ಫ್ಲೋರು. ನೋಡಿ, ಗ್ರೌಂಡ್ ಫ್ಲೋರ್ ತೋರಿಸ್ತಾ ಇದ್ದೀನಿ ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ ಒಂದು 3 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, ಒಂದು 4-5 ಟೂ ವೀಲರ್ ಪಾರ್ಕ್ ಮಾಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಲಿಫ್ಟ್ ಇದೆ, ಲಿಫ್ಟ್ ರೂಮ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರಿಂದಲೇ ನಿಮಗೆ ಲಿಫ್ಟ್ ಸಿಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಲಿಫ್ಟು. ಕಾರ್ ಪಾರ್ಕ್ ಮಾಡಿ ಇಲ್ಲಿಂದಲೇ ನೀವು ಲಿಫ್ಟಲ್ಲಿ ಹೋಗ್ಬೋದು. ಸೊ ಪ್ಲಸ್ಸು 2 ಸರ್ವೆಂಟ್ ರೂಮ್ ಇದೆ. ಸೊ ಅದು ಏನೋ ಡೋರ್ ಕ್ಲೋಸ್ ಮಾಡಿದ್ದಾರೆ. 2 ಸರ್ವೆಂಟ್ ರೂಮು, ಒಂದು ಕಾಮನ್ ಟಾಯ್ಲೆಟು. ಸೊ 3 ಡೋರ್ ಕಾಣ್ತಾ ಇದೆಯಲ್ಲ ನಿಮಗೆ. 2 ಸರ್ವೆಂಟ್ ರೂಮು, ಒಂದು ಕಾಮನ್ ಟಾಯ್ಲೆಟು. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಪೊಸಿಷನ್ನು. 30-40 ಎ ಖಾತಾ ಪ್ರಾಪರ್ಟಿ ವಿತ್ ಕಾವೇರಿ ವಾಟರ್ ಆ್ಯಂಡು ಬೋರ್ವೆಲ್ಲು ಇದೆ. ಸೊ ನಾನಿವಾಗ ಸ್ಟೇರ್ ಕೇಸಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸ್ಟೇರ್ ಕೇಸ್ ಮುಖಾಂತರ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಟೈಲ್ಸ್ ಎಲ್ಲ ಎಷ್ಟು ನೀಟಾಗಿ ಹಾಕಿದ್ದಾರೆ. ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸು. ನೋಡಿ, ಇದು ವ್ಯೂ ಟಫ್ ಆ್ಯಂಡ್ ಗ್ಲಾಸು. ನೋಡಿ, ಇದು ಮೇನ್ ಡೋರು, ಟೀ ಕುಡ್ಡು ಮೇನ್ ಡೋರು. ನೋಡಿ, ಮೇನ್ ಡೋರ್ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಟೀ ಕುಡ್ ಮೇನ್ ಡೋರು. ಓಕೆ, ನೋಡಿ ಫ್ರಂಟಲ್ಲಿ ಫಾಲ್ ಸೀಲಿಂಗ್ ಯಾವ ರೀತಿ ಮಾಡಿದ್ದಾರೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಫ್ರಂಟಲ್ಲಿ ಫಾಲ್ ಸೀಲಿಂಗು. ಫ್ರಂಟಲ್ಲಿರೋ ಫಾಲ್ ಸೀಲಿಂಗೆಲ್ಲ LED ಲೈಟ್ ಹಾಕಿ ವುಡ್ಡು ಮತ್ತು ಗ್ಲಾಸಲ್ಲಿ ಡಿಸೈನ್ ಮಾಡಿದ್ದಾರೆ. ನೋಡಿ, ಆ ರೀತಿ ಕಾಣ್ತಾ ಇದೆ. ಓಕೆ, ನೋಡಿ ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಅಲ್ಲ, ಇದ್ಯಾವುದೋ ಬೇರೆ ಇನ್ನೊಂದು ಯಾವುದೋ ಮಾರ್ಬಲ್ ಹೇಳಿರು, ಅದಕ್ಕಿಂತ ಕಾಸ್ಟ್ಲಿ ಅಂತೆ. ಅದು ಫ್ರಂಟಲ್ಲಿ ಕೊಟ್ಟಿದ್ದಾರೆ ವಾಲ್ಗೆ. ಸಖತ್ತಾಗಿದೆ ನೋಡಿ. ವಿಂಡೋ ಗ್ಲಾಸ್ ಎಲ್ಲ ಯಾವ ಥರ ಡಿಸೈನಾಗಿ ಮಾಡಿದ್ದಾರೆ. ನಾನಿವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಲ್ಲ. ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಹಾಲು. ನೋಡಿ, TV ಕ್ಯಾಬಿನೆಟ್ಟು ಎಷ್ಟು ನೀಟಾಗಿ TV ಕ್ಯಾಬಿನೆಟ್ ಮಾಡಿದ್ದಾರೆ ವಿತ್ LED ಲೈಟಿಂಗ್ಸು. ನೀವು ನೋಡ್ತಾ ಇರೋದು TV ಕ್ಯಾಬಿನೆಟ್ಟು. ನಾನು ಒಳಗಡೆ ಬಂದು ಆ ಮೇನ್ ಡೋರ್ ತೋರಿಸ್ತಾ ಇದ್ದೀನಿ. ಒಳಗಡೆ ರೂಮಿಂದ ಹಾಲಿಂದ ಮೇನ್ ಡೋರ್ ತೋರಿಸ್ತಾ ಇದ್ದೀನಿ. ಸೊ TV ಕ್ಯಾಬಿನೆಟ್ಟು. ಸೊ ಇದು ಲಿವಿಂಗ್ ಹಾಲಿಂದ ಅಡುಗೆ ಮನೆಗೆ ಹೋಗೋಕ್ಕೆ ಒಂದು ಆರ್ಚ್ ಥರ ಮಾಡಿದ್ದಾರೆ, ಎಲ್ಲ ಗ್ಲಾಸಲ್ಲಿ ಡಿಸೈನ್ ಮಾಡಿ. ಇದು ಪೂಜಾ ರೂಮು. ಇದು ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೇರ್ ಕೇಸ್ದು. ಓಕೆ, ನೋಡಿ ವಿಂಡೋಸು 1, 2 ಡೋರ್ ಪಕ್ಕ 3 ವಿಂಡೋಸ್ ಇದೆ. ಸೊ ವೆಂಟಿಲೇಷನ್ಗೆ ಪ್ರಾಬ್ಲಮ್ಮೇ ಇಲ್ಲ. ಫಸ್ಟು ಪೂಜಾ ರೂಮ್ ತೋರಿಸ್ಬಿಡ್ತೀನಿ. ನೋಡಿ ಹೆಂಗೆ ನೀಟಾಗಿ ವುಡ್ ಕಾರ್ವಿಂಗ್ ಮಾಡಿದ್ದಾರೆ. ಸೂಪರಾಗಿದೆ ವುಡ್ ಕಾರ್ವಿಂಗ್ ಎಲ್ಲ. ನೋಡಿದ್ರಲ್ಲ, ಒಳಗಡೆ ಹೋಗೋಣ. ಪೂಜಾ ರೂಮ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಸೂಪರಾಗಿದೆ. ಆಮೇಲೆ ಈ ಕಡೆ ಗ್ಲಾಸ್ ಬರುತ್ತೆ ಅಂತ ಹೇಳಿದ್ದಾರೆ. ಗ್ಲಾಸ್ ಏನೋ ಇನ್ನೂ ಹಾಕಿಲ್ಲ, ಅದು ವೈರ್ಸ್ ಎಲ್ಲ ಬಿಟ್ಟಿದ್ದಾರೆ ಲೈಟಿಂಗ್ಸ್ಗೆ. ಸೊ ಅಲ್ಲಿ ಗ್ಲಾಸ್ ಬರುತ್ತೆ. ಸೊ ಆ ಕಡೆ ಈ ಕಡೆ 2 ಕಡೆ ಇಟಾಲಿಯನ್ ಮಾರ್ಬಲ್ಲು. ಸದ್ಯಕ್ಕೆ ಗಣಪತಿನ ಕೂಡಿಸಿದ್ದಾರೆ ಇವಾಗ ಇಲ್ಲಿ. ಸೊ ಪೂಜಾ ರೂಮ್ ಡೋರ್ ಕ್ಲೋಸ್ ಮಾಡಿ ನಾನಿವಾಗ ಲಿವಿಂಗ್ ಹಾಲಿಂದ ಲೆಫ್ಟಲ್ಲಿ ಇರ್ತಕ್ಕಂಥ ಕಿಚನ್ಗೆ ಹೋಗ್ತಾ ಇದ್ದೀನಿ. ಕಿಚನಲ್ಲೂ ಕೂಡ ನೋಡಿ, ಇಲ್ಲೂ ಗ್ಲಾಸಲ್ಲಿ ಫ್ರೇಮ್ ಡಿಸೈನ್ ಮಾಡಿದ್ದಾರೆ. ಸೊ ಇದು ಇಟಾಲಿಯನ್
ಕಿಚನ್ ನೋಡಿ, ಎಲ್ಲ ಗ್ರೇ ಕಲರ್ ಯೂಸ್ ಮಾಡಿದ್ದಾರೆ, ಫುಲ್ ಗ್ರೇ ಕಲರು ವಿತ್ LED ಲೈಟ್ಸು. ಮೇಲ್ಗಡೆನೂ ಫಾಲ್ ಸೀಲಿಂಗ್ ಆಗಿದೆ. ಅಡುಗೆ ಮನೆಯಲ್ಲಿ ಮೇಲ್ಗಡೆ ಫಾಲ್ ಸೀಲಿಂಗ್ ಎಲ್ಲ ಆಗಿದೆ ನೋಡಿ. ಇದೆಲ್ಲ ಲಾಫ್ಟು, ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋಕೆ ಅಡುಗೆ ಮನೆಯಲ್ಲಿ. ಓಕೆನಾ? ಮತ್ತು ಇದು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಕ್ರೊಕರಿ ಸೆಟ್ಟು ನೋಡಿ, ಹೇಗಿದೆ ಸ್ಟ್ಯಾಂಡ್, ಕಬೋರ್ಡ್ ಥರ ಇದೆ. ಸೊ ಇದು ನೀಟಾಗಿ ಕ್ಲೋಸ್ ಮಾಡ್ಕೋಬೋದು ನೋಡಿ. ಇಲ್ಲಿ ನೋಡಿ ಹ್ಯಾಂಡಲ್ಸ್ ಎಲ್ಲ ಯಾವ ರೀತಿ ಇದೆ, ಇದಕ್ಕೆ ಇಲ್ಲಿ ಇಟ್ಕೊಳ್ಳೋದು. ಇದು ಹ್ಯಾಂಡಲ್ಸ್, ಎಲ್ಲದಕ್ಕೂ ಅದೇ ರೀತಿ ಬಂದಿದೆ ಹ್ಯಾಂಡಲ್ಸು. ಓಕೆ. ಸೊ ಅಡುಗೆ ಮನೆಯಿಂದ ಹೊರಗಡೆ ಬಂದು ರೈಟ್ ಸೈಡಲ್ಲಿ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸು ಪಾತ್ರೆ ಗೀತ್ರೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ. ಓಕೆ. ಸೊ ಇಲ್ಲಿಂದ ನಾವು ಹೊರಗಡೆ ಬಂದಾದಮೇಲೆ ಪೂಜಾ ರೂಮ್ ಪಕ್ಕ ಒಂದು ಸ್ಪೇಸ್ ಇದೆ, ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ರೂಮು ವಿತ್ ಕಬೋರ್ಡ್ ಆಗಿದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಒಂದು ವಿಂಡೋ ಕೊಟ್ಟಿದ್ದಾರೆ ಈ ರೂಮ್ಗೆ. ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಕಬೋರ್ಡ್ ಇದೆ. ಓಕೆ. ಇಲ್ಲೇ ಹೊರಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಅಟ್ಯಾಚ್ ಟಾಯ್ಲೆಟು. ಇದು ಅಟ್ಯಾಚ್ ಟಾಯ್ಲೆಟು ನೋಡಿ. ಇದೆಲ್ಲ ಆ ಬೀರು ತೋರಿಸಿದ್ನಲ್ಲ ಆವಾಗಲೇ ಕಬೋರ್ಡ್ ರೂಮ್ದು. ಆ ಕೆಳಗಡೆ ಬರ್ತಕ್ಕಂಥ ಬಾಕ್ಸಸ್ಸು ಇನ್ನೂ ಫಿಟ್ ಮಾಡಿಲ್ಲ, ಎಲ್ಲ ರೆಡಿ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಕಬೋರ್ಡೆಲ್ಲ ಸಂಬಂಧಪಟ್ಟಿರೋ ಮೆಟೀರಿಯಲ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಕಮೋಡ್ ಯಾವುದು ಫಿಕ್ಸ್ ಆಗಿಲ್ಲ ಇನ್ನು, ಎಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ಹೊರಗಡೆ ಬಂದರೆ ಪೂಜಾ ರೂಮ್ ಪಕ್ಕದಲ್ಲಿ ಯಾವಾಗಲೇ ತೋರಿಸಿದ್ನಲ್ಲ ನಿಮಗೆ ಸ್ಟೇರ್ ಕೇಸು. ಇಲ್ಲಿಂದ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ನೋಡಿ. ಇದು ಲಿಫ್ಟು. ಗ್ರೌಂಡ್ ಫ್ಲೋರಲ್ಲಿ ತೋರಿಸಿದ್ನಲ್ಲ ನಿಮಗೆ, ಫಸ್ಟ್ ಫ್ಲೋರಲ್ಲಿ ಲಿಫ್ಟು. ಹಿಂಗೆ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ಗೂ ಹೋಗುತ್ತೆ. ನಾವಿವಾಗ ಸ್ಟೇರ್ ಕೇಸಲ್ಲಿ ಹೋಗೋಣ. ಸ್ಟೇರ್ ಕೇಸಲ್ಲಿ ಹೋಗ್ತಾಯಿದ್ದೀನಿ. ಸ್ಟೇರ್ ಕೇಸ್ ಮುಖಾಂತರ ಫಸ್ಟ್ ಫ್ಲೋರಿಂದ ನೋಡಿ, ಇಲ್ಲೂ ಒಂದು ವಿಂಡೋ ಕೊಟ್ಟಿರ್ತಾರೆ ಗಾಳಿ ಬೆಳಕಿಗಿರಲಿ ಅಂತ ನೋಡಿ. ಇದಕ್ಕೂ ಎಲ್ಲ ಇಟಾಲಿಯನ್ ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಎಲ್ಲೂ ಕ್ವಾಲಿಟಿಗೆ ಕಾಂಪ್ರಮೈಸೇ ಆಗಿಲ್ಲ. ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ದು ವಿತ್ ಗ್ಲಾಸ್ ಬರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದಂತೂ ಫುಲ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲು. ಸೊ ನಾನಿವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಇದು ಮೇಲ್ಗಡೆ ಥರ್ಡ್ ಫ್ಲೋರ್ಗೆ ಹೋಗುತ್ತೆ. ಆಮೇಲೆ ಹೋಗೋಣ. ಲೆಫ್ಟಿಗೆ ಬಂದರೆ ಲಿಫ್ಟ್ ರೂಮ್ ಇದೆ. ಮತ್ತು ಇಲ್ಲಿ ಸೆಕೆಂಡ್ ಫ್ಲೋರ್ದು ಲಿಫ್ಟ್ ರೂಮು. ಸೊ ಇಲ್ಲಿ ಬಂದಿದ್ದ ತಕ್ಷಣ ರೈಟ್ ಸೈಡಲ್ಲಿ ದೊಡ್ಡ ಮಾಸ್ಟರ್ ಬೆಡ್ರೂಮ್. ಇದು ನೋಡಿ ಯಾವ ಥರ ಇದೆ, ವಿಂಡೋಸ್ ಎಲ್ಲ, ಕಾಟ್ ನೋಡಿ ಯಾವ ಥರ, ಅಲ್ಲೇ ಬಾಕ್ಸ್ ಟೈಪ್ ಇದೆ. ಕಾಟಿಗೆ ಅಟ್ಯಾಚ್ ಆಗಿ ಸೀಲಿಂಗಿಗೆ ವುಡ್ ವರ್ಕ್ ಮಾಡಿದ್ದಾರೆ ನೋಡಿ. ಸೀಲಿಂಗ್ ವುಡ್ ವರ್ಕ್ ತೋರಿಸ್ತಾ ಇದ್ದೀನಿ. ವಾವ್, ಕಂಟಿನ್ಯೂ ಆಗ್ತಾ ಇದೆ ಸರ್ ಇದು. ಹಾಗೆ ಕಂಟಿನ್ಯೂ ಆಗಿ ನಿಮಗೆ ಇಲ್ಲಿ ಟಿ ವಿ ಪಾಯಿಂಟ್ವರೆಗೂ ಬರುತ್ತೆ ನೋಡಿ. ಟಿ ವಿ ಪಾಯಿಂಟ್ ಕೊಟ್ಟಿದ್ದಾರೆ ಒಂದಿಲ್ಲಿ. ಅಂದರೆ ನಿಮ್ಗೆ ಆ ಕಡೆ ಬೆಡ್ರೂಮಿಂದ ಆಪೋಸಿಟ್ ಬೆಡ್ಡು ಕಂಟಿನ್ಯೂ ಆಗಿದ್ದು ಸೀಲಿಂಗಿಗೆ ಟಾಪ್ಗೆ ಹೋಗಿ ಹಾಗೆ ಇನ್ನೊಂದು ಆಪೋಸಿಟ್ಗೆ ವುಡ್ ವರ್ಕು ಡೌನ್ ಆಗ್ತಾಯಿದೆ. ಓಕೆ. ಸೊ 1 2 ಇಲ್ಲೂ ಕೂಡ 3 ವಿಂಡೋ ಇದೆ. ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಬಾಕ್ಸ್ ಟೈಪ್ ಎಲ್ಲ ಲಾಫ್ಟ್ ಮಾಡಿದ್ದಾರೆ, ಕಬೋರ್ಡ್ ಮಾಡಿದ್ದಾರೆ. ಆ ಕೆಳಗಡೆ ಬಾಕ್ಸ್ ಟೈಪ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಾಕ್ಸ್ಗಳು ಬರುತ್ತೆ, ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಈ ಬಾಕ್ಸ್ಗಳು ಬರುತ್ತೆ
ಇದನ್ನು ಫಿಟ್ಟಿಂಗ್ ಮಾಡಿಲ್ಲ. ಆ ಕಡೆ ಈ ಕಡೆ ಕಾಟ್ ಪಕ್ಕ ಒಂದೊಂದು ಬಾಕ್ಸ್ ಕೊಟ್ಟಿದ್ದಾರೆ, ನೋಡಿರಲ್ಲ ಎರಡೂ ಈ ಥರ. ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದು ಈ ರೂಮ್ಗೆ, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು ಇದೆ. ಇದು ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಕಬೋರ್ಡು, ಡ್ರೆಸ್ಸಿಂಗ್ ಮಿರರು, ಅಟ್ಯಾಚ್ ಬಾತ್ರೂಮು. ಫಿಟ್ಟಿಂಗ್ಸ್ ಯಾವುದು ಫಿಟ್ಟಿಂಗ್ ಮಾಡಿಲ್ಲ, ಅಟ್ಯಾಚ್ ಬಾತ್ರೂಮ್. ಓಕೆ, ಇವಾಗ ನಾವು ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದು ಲೆಫ್ಟಲ್ಲಿ ಇನ್ನೊಂದು ರೂಮ್ ಇದೆ, ಅಲ್ಲಿ ಹೋಗ್ತಾಯಿದ್ದೀನಿ. ನೋಡಿ ಹೊರಗಡೆ ರೂಮಿಂದ ಹೆಂಗೆ ಕಾಣ್ತಾ ಇದೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಎಲ್ಲ ಕಡೆಗೂ ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಫಾಲ್ ಸೀಲಿಂಗು ವಿತ್ LED ಲೈಟ್ಸ್. ನೋಡಿ ಇಲ್ಲಿ ಕಾಮನ್ ಸ್ಪೇಸಲ್ಲಿ 2 ವಿಂಡೋಸ್ ಇದೆ. ನಾನಿವಾಗ ಈ ರೂಮ್ಗೆ ಹೋಗ್ತಾಯಿದ್ದೀನಿ. ಅಂದರೆ ಇದು 3ನೇ ಬೆಡ್ರೂಮ್ ಈ ಮನೆಗೆ. ಇದು TV ಕ್ಯಾಬಿನೆಟ್ಟು ಈ ರೂಮ್ಗೆ. ಓಕೆ, ಇಲ್ಲಿ ಒಂದೇ ವಿಂಡೋ ಬಂದಿದೆ, ದೊಡ್ಡದಾಗಿ ಕೊಟ್ಟಿದ್ದಾರೆ ವಿಂಡೋ. ನೋಡಿ ಇದು ಕಾಟು ಯಾವ ರೀತಿ ಇದೆ ನೋಡಿ ಕಾಟು. ನೋಡಿ ಕಾಟಿಗೂ ಕೂಡ ಎಲ್ಲ ಕಡೆಗೂ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಫ್ಯಾನು ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ. ಓಕೆ, ಇದು ನೋಡಿ ಕಬೋರ್ಡು ಕೆಳಗಡೆ ಎಲ್ಲ ಬಾಕ್ಸಸ್. ಓಕೆ, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಟ್ಯಾಚ್ ಬಾತ್ರೂಮು ಮತ್ತು ಡ್ರೆಸ್ಸಿಂಗ್ ಮಿರರ್. ಸೊ 2 ರೂಮ್ಗೂ ಕಾಟು ವಿತ್ ಕಬೋರ್ಡ್ ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ ಇತ್ತಲ್ವಾ. ಸೊ ನಾನಿವಾಗ ಹೊರಗಡೆ ಬಂದು ಈ ಕಾಮನ್ ಏರಿಯಾಯಿಂದ ಹೋಗ್ತಾಯಿದ್ದೀನಿ. ಇಲ್ಲಿ ಒಂದು ರೀಡಿಂಗ್ ಯೂನಿಟ್ ಅಥವಾ ಸಿಸ್ಟಮ್ ಇಟ್ಕೋಬೋದು, ಅಥವಾ ಇಲ್ಲಿ ಒಂದು ನೀವು ಲ್ಯಾಪ್ಟಾಪು ಡೆಸ್ಕ್ಟಾಪು ಏನು ಬೇಕಾದ್ರೂ ಇಟ್ಕೊಂಡು ಓದ್ಕೋಬೋದು. ಸೊ ಇದು ಸ್ಟಡಿ ಯೂನಿಟ್. ಸೊ ಇದಕ್ಕೆ ಬಾಲ್ಕನಿ ಸಿಟ್ಔಟ್ ನೋಡಿ, ಗ್ಲಾಸ್ ಎಲ್ಲ ಫಿಟ್ ಆಗಿದೆ. ಇಲ್ಲಿ ಯಾವುದೋ ಒಂದು ಗ್ಲಾಸ್ ಇಲ್ಲಿ ಇಟ್ಟಿದ್ದಾರೆ, ಅದು ಫಿಟ್ ಮಾಡಬೇಕಾಗಿರೋದು. ನೋಡಿ ಇದು ಸೀಲಿಂಗು, ಹೊರಗಡೆ ಸಿಟ್ಔಟ್ ಸೀಲಿಂಗ್ ಇದು ನೋಡಿದ್ರಾ. ನೋಡಿ ಹೊರಗಡೆ ಸಿಟ್ಔಟಿಂದ ವ್ಯೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ, ನೋಡಿದ್ರಲ್ಲ. ಸೊ ನಾನಿವಾಗ ಸಿಟ್ಔಟಿಂದ ವಾಪಸ್ ಲಿವಿಂಗ್ ಹಾಲಿಗೆ ಬಂದು ಇಲ್ಲಿಂದ ಮತ್ತು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ, ಅಂದರೆ 3rd ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ನೋಡಿ ಇಲ್ಲಿ ವಿಂಡೋ ಇದೆ, ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ. ನಾನಿವಾಗ 3rd ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಸ್ಟೈನ್ಲೆಸ್ ಸ್ಟೀಲು ಆವಾಗಲೇ ಹೇಳ್ದಂಗೆ, ಮತ್ತು ಇಟಾಲಿಯನ್ ಮಾರ್ಬಲು ಸ್ಟೆಪ್ಸ್ಗೆಲ್ಲ. ನೋಡಿ ಇಲ್ಲೂ ಒಂದು ವಿಂಡೋ ಇದೆ ನೋಡಿ, ಇದು ಬರುತ್ತಲ್ಲ ಸೆಂಟ್ರಲ್ ಗ್ಲಾಸ್ದು, ಇಲ್ಲಿ ಹಾಕ್ಕೋಬೋದು ಅದನ್ನು. ನೋಡಿ ಇದು ಟಾಪ್ ಫ್ಲೋರ್, 3rd ಫ್ಲೋರ್ವರೆಗೂ ಲಿಫ್ಟು ಬರುತ್ತೆ ನಿಮಗೆ, ಓಕೆನಾ. ಸೊ ಇಲ್ಲಿ ಬಂದಿದ್ದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಒಂದು ರೂಮ್ ಇದೆ. ಇದು ದೊಡ್ಡ ರೂಮು. ಇಲ್ಲಿ ಏನೇ ಫರ್ನಿಚರ್ಸು ಅಥವಾ ವುಡ್ ವರ್ಕು ಏನೂ ಮಾಡಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ನೀವು ಇದನ್ನು ಒಂದು ಜಿಮ್ ರೂಮ್ ಥರ ಮಾಡ್ಕೋಬೋದು, ಅಥವಾ ಬೇಕು ಅಂದರೆ ಹೋಮ್ ಥಿಯೇಟ್ರ್ ಮಾಡ್ಕೋಬೋದು. ಅಟ್ಯಾಚ್ ಬಾತ್ರೂಮು, ಡ್ರೆಸ್ಸಿಂಗ್ ಮಿರರು, ಕಬೋರ್ಡ್ ಇದೆ ಆ ಕಡೆ, ಅದಾದಮೇಲೆ ತೋರಿಸ್ತೀನಿ. ನೋಡಿ ಇದೆಲ್ಲ ಸೀಲಿಂಗ್ ಎಲ್ಲ ರೆಡಿ ಇದೆ ವಿತ್ LED ಲೈಟ್ಸ್. ಓಕೆ, ಈ ರೂಮ್ಗೂ ಕೂಡ ಡಬಲ್ ವೆಂಟಿಲೇಷನ್ ಇದೆ. ಇಲ್ಲೊಂದಿದೆ. ಸೊ 2 ವಿಂಡೋಸ್ ಕೊಟ್ಟಿದ್ದಾರೆ. ಮತ್ತು ಡ್ರೆಸ್ಸಿಂಗು, ಮಿರರು,
ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಾತ್ರೂಮ್ ನೋಡಿ. ಇದು ಕೂಡ ಏನೂ ಫಿಟ್ಟಿಂಗ್ ಆಗಿಲ್ಲ, ರೆಡಿ ಇದೆ, ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಓಕೆ, ಏನೇನೋ ಸ್ವಲ್ಪ ಮೆಟೀರಿಯಲ್ ಇಟ್ಕೊಂಡಿದ್ದಾರೆ, ಅದೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ. ಇಲ್ಲಿಂದ ಹೊರಗಡೆ ಬಂದರೆ ಮತ್ತು ಇದು ಕಾಮನ್ ಸ್ಪೇಸು. ಇದಕ್ಕೂ ಕೂಡ ಸೀಲಿಂಗ್ ಮಾಡಿದ್ದಾರೆ ನೋಡಿ, ಎಲ್ಲ ಕಡೆ ಸೀಲಿಂಗ್ ಮಾಡಿದ್ದಾರೆ. ವಿತ್ LED ಲೈಟ್ಸ್ ಹಾಕಿದ್ದಾರೆ. ಅವ್ರ ಕೆಲಸ ಎಲ್ಲ ನೀಟಾಗಿ ಮಾಡಿದ್ದಾರೆ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ಯಾರು ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿದ್ದಾರೆ ಅನ್ನೋದಾಗಲಿ, ಅಥವಾ ಅಲ್ಲಿಂದ ಲೈಟ್ಸ್ ಬರಬೇಕಾಯಿತು, ಅಲ್ಲಿಂದ ಸೀಲಿಂಗ್ ಮಾಡಬೇಕಾಯಿತು, ಅಲ್ಲಿಂದ ಇನ್ನೂ ಸ್ವಲ್ಪ ಏನೋ ಡೆಕೋರೇಟಿವ್ ಮಾಡಬೇಕಾಯಿತು ಅನ್ನೋ ಥರ ಯಾವುದೂ ಮಾಡಿಲ್ಲ ಅವರು. ಯಾರೇ ಬಂದರೂ ಒಪ್ಕೋಬೋದು, ಯಾರೇ ಬಂದು ನೋಡಿದ್ರೂ ಓಕೆ ಅನಿಸುತ್ತೆ, ಚೆನ್ನಾಗಿದೆ ಅನಿಸುತ್ತೆ. ನಾನಿವಾಗ 3rd ಫ್ಲೋರಲ್ಲಿ ಇಲ್ಲಿ ಒಂದು ಮೆಟಲ್ ಡೋರ್ ಇಟ್ಟಿದ್ದಾರೆ. ಮೆಟಲ್ ಡೋರಿಂದ ಹೊರಗಡೆ ಬಂದರೆ ಇಲ್ಲಿ ಒಂದು ದೊಡ್ಡ ಸಿಟೌಟು ಅಥವಾ ಬಾಲ್ಕನಿ ಸ್ಪೇಸ್ ಅನ್ಬೋದು, ಅಥವಾ ನೀವು ಅದನ್ನು ಬೇಕಾದ್ರೆ ಬೆಡ್ರೂಮ್ ಮಾಡ್ಕೊಂಡು ಇದನ್ನು ಬೇಕಾದ್ರೆ ನೀವು ಜಿಮ್ಮು ಅಥವಾ ಜಿಮ್ ರೂಮ್ ಮಾಡ್ಕೋಬೋದು. ಅದು ಹೋಮ್ ಥಿಯೇಟ್ರ್ ಮಾಡ್ಕೊಂಡು ಇದನ್ನು ಜಿಮ್ ರೂಮ್ ಮಾಡ್ಕೋಬೋದು. ಬಿಕಾಸ್ ಇಲ್ಲಿ ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಹೇಳಿದ್ನಲ್ಲ, ಎಲ್ಲೂ ಅವರು ಪಾಪ ಸ್ಪೇಸು ಸುಮ್ಮನೆ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆಗೂ ಡೆಕೋರೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡಿದ್ದಾರೆ. ಯಾವ ಸ್ಪೇಸನ್ನು ಬಿಟ್ಟಿಲ್ಲ ಹಾಗೆ ನೋಡಿ. ಇಲ್ಲಿ ಒಂದು ಫ್ಯಾನ್ ಹಾಕೋಬೋದು. ಇಲ್ಲೇ ತುಂಬ ಗಾಳಿ ಬೆಳಕೆಲ್ಲ ಚೆನ್ನಾಗೇ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಇದಕ್ಕೂ ಕೂಡ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಮತ್ತು ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆಗೆ, ಬೆಳಕು ಬರುತ್ತೆ ನೋಡಿ. ಇಷ್ಟು ದೊಡ್ಡ ವೆಂಟಿಲೇಷನ್ಗೆ ಓಪನ್ ಆಗಿ ಬಿಟ್ಟಿದ್ದಾರೆ. ಓಕೆನಾ. ಇಲ್ಲಿಂದ ಮತ್ತೆ ಮೆಟಲ್ ಸ್ಟೆಪ್ಸ್ ಇದೆ, ನೋಡೋಣ ಮೇಲಕ್ಕೆ ಹೋಗಿ ಏನಿದೆ ಅಂತ. ಮೆಟಲ್ ಸ್ಟೆಪ್ಸ್ ಇದು. ನಾನು ಇನ್ನೂ ಮೇಲಕ್ಕೆ ಹೋಗ್ತಾಯಿದ್ದೀನಿ, ಅಂದರೆ 4th ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಓಪನ್ ಟೆರೇಸ್ ಇದೆ. ಮೇಲ್ಗಡೆ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. 100 ಲೀಟರ್ಸ್ದು 2, 1000 ಲೀಟರ್ಸ್ದು 2 ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಟ್ಯಾಂಕ್ ರೂಮು. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಇತ್ತಲ್ಲ, ಲಿಫ್ಟ್ ರೂಮ್ ಇದು. ಪಕ್ಕದಲ್ಲಿ ಏನಾದರೂ ವಾಶ್ ಮಾಡ್ಕೊಳ್ಳೋಕ್ಕೆ, ಸೊ ವಾಟರ್ ಪಾಯಿಂಟು, ವೇಸ್ಟ್ ನೀರು ಹೋಗೋದಕ್ಕೆ ಪೈಪ್ ಕನೆಕ್ಷನ್ನು, ಪ್ಲಸ್ ಇಲ್ಲಿ ಸ್ಟೋನು, ಏನಾದರೂ ಕ್ಲಾತ್ಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿಂದ ಟಾಪ್ ವ್ಯೂ ನೋಡಿ. ಒಳ್ಳೆ ಡೆವಲಪ್ಡ್ ಏರಿಯಾ. RR ನಗರದಲ್ಲಿ ಡೆವಲಪ್ ಆಗಿರುವಂಥ ಏರಿಯಾದಲ್ಲಿ ಈ ಮನೆ, ಈಸ್ಟ್ ಫೇಸಿಂಗ್ ಮನೆ, 30-40 ಏಕಾತ, ಕಾವೇರಿ ವಾಟರ್, ಬೋರ್ವೆಲ್ಲು, ಲೇಔಟ್ ವಾಟರು ಇದೆ ಅಂತ ಇದ್ದಾರೆ. ನೋಡಿದ್ರಲ್ಲ ಟಾಪ್ ವ್ಯೂ. ಸೊ ಇದಿಷ್ಟು ಇವತ್ತಿನ ಈ ಮನೆಯ ಡಿಸ್ಕ್ರಿಪ್ಷನ್ನು. ಇದು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇದ್ರ ಡೀಟೇಲ್ಸ್ ಇನ್ನೂ ಹಾಕಿರ್ತೀನಿ, ನೋಡಿ. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ. ಕನ್ನಡ ಕಲ್ಪವೃಕ್ಷ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ತೀರಿ. ಇಷ್ಟ ಆದರೆ ಬಂದು ವಿಸಿಟ್ ಮಾಡ್ತೀರಿ, ಹಾಗೂ ಇಷ್ಟ ಆದರೆ ಪರ್ಚೇಸ್ ಮಾಡ್ತೀರಿ. ಥ್ಯಾಂಕ್ ಯು ಫ್ರೆಂಡ್ಸ್.